ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪರ್ಫೆಕ್ಟ್ ಮಳೆಗಾಲಕ್ಕೆ ಟೀ ಟೈಮ್ ಜೊತೆ ಮಸಾಲ ಕಡಲೆ ಬೀಜನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲ್ಗೆ ಚಿಕ್ಕ ಲೋಟದ ಅಳತೆನಲ್ಲಿ 2 ಲೋಟದಷ್ಟು ಕಡಲೆ ಬೀಜನ ತಗೊಳ್ತಾ ಇದ್ದೀನಿ. ನೀವಿದನ್ನು ಒಂದು 10ರಿಂದ 15 ನಿಮಿಷದಷ್ಟರೊಳಗಡೆ ರೆಡಿ ಮಾಡ್ಕೊಳ್ಬೋದು. ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೀಗೆ ಇಟ್ಕೊಂಡ್ರೆ ನಿಮಗೆ ಟೀ ಜೊತೆ ಮಸಾಲ ಕಡಲೆ ಬೀಜ ಮಳೆ ಬರೋವಾಗ ಗರಿ ಗರಿಯಾಗಿ ರುಚಿಯಾಗಿ ಚೆನ್ನಾಗಿ ರೆಡಿ ಆಗುತ್ತೆ. 1 ನಿಮಿಷಗಳ ಕಾಲ ಮಾತ್ರ ಮುಳುಗುವಷ್ಟು ನೀರನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದೇ 1 ನಿಮಿಷ ಮಾತ್ರ ನೆನಿಬೇಕು. ಆದ ನಂತರ ಅದನ್ನು ಚೆನ್ನಾಗಿ ನೀರನ್ನು ತೆಕ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ 2 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ. ನಾನಿಲ್ಲಿ ಟೀ ಸ್ಪೂನ್ ಅಳತೆನಲ್ಲಿ ತಗೋತಾ ಇದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಿಂಗು, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸಹ ಅರ್ಧ ಚಮಚದಷ್ಟು ಸಾಕಾಗತ್ತೆ. ಹಾಗೆ ಇಲ್ಲಿ ದೊಡ್ಡ ಚಮಚ, ಟೇಬಲ್ ಚಮಚದ ಅಳತೆನಲ್ಲಿ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ 3/4 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಆಮ್ಚೂರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋತಾ ಆಯಿಲಲ್ಲೇ ಎಣ್ಣೆನಲ್ಲೇ ಕಡಲೆ ಬೀಜಕ್ಕೆ ಎಲ್ಲನೂ ಚೆನ್ನಾಗಿ ಕೋಟ್ ಆಗುತ್ತೆ. ಅಡಿನಲ್ಲಿ ಸ್ವಲ್ಪ ಪುಡಿ ಪುಡಿ ಅಂತ ಅನಿಸಿದ್ರೆ 1-2-3 ಡ್ರಾಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಕೋಟ್ ಮಾಡ್ಕೋಬೇಕು. ನೋಡಿ, ನಾನು ಮತ್ತೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೀನಿ. ಕೋಟಿಂಗ್ ಚೆನ್ನಾಗಿದ್ದರೆ ಕಡಲೆ ಬೀಜ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಫಾಲೋ, ಶೇರ್ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ಮಳೆಗಾಲ ಮುಗಿಯೋಷ್ಟರಲ್ಲಿ ಮಸಾಲ ಕಡಲೆ ಬೀಜನ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ನಾನು 2-3 ಡ್ರಾಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇವತ್ತು ಮೈಕ್ರೋವೇವ್ ಅವನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಅವನ್ ಇಲ್ಲದೇ ಇದ್ದರೆ ಎಣ್ಣೆನಲ್ಲಿ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಕಡಲೆ ಬೀಜನ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗೆ ಕೋಟ್ ಆಯಿತು. ಈಗ ನಾನೊಂದು ಮೈಕ್ರೋವೇವ್ ಸೇಫ್ ಟ್ರೇಗೆ ಸ್ಪ್ರೆಡ್ ಮಾಡ್ಕೋತೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತಿನ್ನಕ್ಕೆ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಗ ರೆಡಿ ಆಗುತ್ತೆ. ಹಾಗೆ ಇದನ್ನು ನಾನು ಮೈಕ್ರೋವೇವ್ನಲ್ಲಿ 2 ನಿಮಿಷ ಗ್ಯಾಪಲ್ಲಿ ಸುಮಾರು ಒಂದು 10ರಿಂದ 12 ನಿಮಿಷ ಮೈಕ್ರೋವೇವ್ ಮಾಡ್ಕೋಬೇಕಾಗತ್ತೆ. 2 ನಿಮಿಷ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಳಿ. ನಾನೀಗ ಇದನ್ನ ಅವನಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಅವನಲ್ಲಿ ರೆಡಿ ಆಗ್ತಾಯಿದೆ ಕಡಲೆ ಬೀಜ. ಸೊ ನಾರ್ಮಲ್ ಟೆಂಪ್ರೇಚರ್ಗೆ ನಾನು 2 ನಿಮಿಷ ಗ್ಯಾಪಲ್ಲಿ, ಈಗ ಇದು ಸುಮಾರು ಒಂದು 6 ನಿಮಿಷ ಆಗಿದೆ. ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ತಾಯಿದೆ. ಈಗ ನಾನು 10ರಿಂದ 11 ನಿಮಿಷ ಇಟ್ಕೊಂಡಿದ್ದೀನಿ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಮಸಾಲ ಕಡಲೆ ಬೀಜ ರೆಡಿ ಆಯಿತು. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.